ಜಸ್ಟ್ 10 ನಿಮಿಷದಲ್ಲಿ ತಯಾರು ಮಾಡ್ಕೋಬಹುದು ಈ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ. ತುಂಬಾ ಸರಿಯಾಗಿ ಬರುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಸುಮಾರು 2 ಕಪ್ ಆಗುವಷ್ಟು. ಇಲ್ಲಿ ಕೊತ್ತಂಬರಿ ಸೊಪ್ಪಿನ ಬದಲಾಗಿ ನೀವು ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಇದ್ದರೆ ಅದು ಕೂಡ ತೊಗೋಬೋದು. ಈ ಕೊತ್ತಂಬರಿ ಸೊಪ್ಪು ನಾನು ಮೊದಲೇ ಕ್ಲೀನಾಗಿ ತೊಳ್ಕೊಂಡು ಡ್ರೈ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಈ ರೀತಿ ಕಡ್ಡಿ ಇದ್ದರೆ ಅದನ್ನು ಆರಿಸಿ ತೆಗಿಬೇಕಾಗುತ್ತೆ, ಎಲ್ಲಿ ಮಾತ್ರ ತೊಗೋಬೇಕು. ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಇದ್ದರೆ ಅದು ಕೂಡ ಆ್ಯಡ್ ಮಾಡ್ಕೋಬೋದು, ಸ್ವಲ್ಪ ಇದರಲ್ಲಿ ನೀವು. ಇವಾಗ ಏನಿಲ್ಲ, ಇದನ್ನು ನೀಟಾಗಿ ಸಣ್ಣಗೆ ಕಟ್ ಮಾಡ್ಕೊಂಡು ತೊಗೋಬೇಕಾಗುತ್ತೆ. ಓಕೆ ನೋಡಿ, ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಾಗಿದೆ. ಇವಾಗ ಅದೇ ರೀತಿ ನಾನಿಲ್ಲಿ ಕರಿಬೇವು ಸೊಪ್ಪು ತೊಗೊತಿದ್ದೀನಿ. ಇದು ಕೂಡ ಅಷ್ಟೇ ಸಣ್ಣಗೆ ಕಟ್ ಮಾಡ್ಕೊಂಡು ತೊಗೊತಿದ್ದೀನಿ. ಕರಿಬೇವು ಸೊಪ್ಪು ಕೂಡ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ನೀವು, ಇದರಲ್ಲಿ ತುಂಬ ಸರಿಯಾಗಿ ಬರುತ್ತೆ ಈ ರೆಸಿಪಿ. ಅದ್ರ ಜೊತೆಗೆ ನಾನಿಲ್ಲಿ 2 ಟೊಮೆಟೋನ ಸೇರಿಸ್ತಿದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡು ಮೀಡಿಯಮ್ ಸೈಜಿಂದು. ಟೊಮೆಟೊ ಮಾತ್ರ ಇದರಲ್ಲಿ ಮಿಸ್ ಮಾಡದೆ ಹಾಕಿ ತುಂಬ ಸರಿಯಾಗಿ ಬರುತ್ತೆ ಇದು. ಮತ್ತು 2 ಈರುಳ್ಳಿ ಸೇರಿಸ್ತಿದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು 1 ಕ್ಯಾರೆಟ್ ತುರ್ಕೊಂಡು ಸೇರಿಸ್ತಿದ್ದೀನಿ. ಕ್ಯಾರೆಟ್ ಇದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. 3 ಚಮಚ ಬಿಳಿ ಎಳ್ಳು ಹಾಕ್ಕೊತಿದ್ದೀನಿ. ಕರಿ ಎಳ್ಳು ಇದ್ದರೆ ಅದು ಕೂಡ ಆ್ಯಡ್ ಮಾಡ್ಕೋಬೋದು ಸ್ವಲ್ಪನೇ. ಇವಾಗ ಇಲ್ಲಿ ಮಿಕ್ಸಿಯಲ್ಲಿ ಸುಮಾರು ಅಥವಾ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಸೇರಿಸ್ತಿದ್ದೀನಿ. ಮತ್ತು ಅದ್ರ ಜೊತೆಗೆ ಅರ್ಧ ಚಮಚ ಆಗುವಷ್ಟು ಅಜ್ವೈನ್ ಹಾಕ್ಕೊತಿದ್ದೀನಿ. ಮತ್ತು ಅರ್ಧ ಚಮಚ ಜೀರಿಗೆ. ಇವಾಗೇನಿಲ್ಲ, ನೀಟಾಗಿ ಎಲ್ಲನೂ ತರಿಯಾಗಿ ರುಬ್ಕೊಂಡು ತೊಗೋಬೇಕು. ಓಕೆ ನೋಡಿ, ಎಲ್ಲನೂ ಸೇರಿಸಿ ರುಬ್ಕೊಂಡಾಗಿದೆ. ನಿಮಗೆ ಖಾರ ಇಷ್ಟ ಇದ್ದರೆ ಜಾಸ್ತಿ ಮೆಣಸಿನ್ಕಾಯಿ ಕೂಡ ಹಾಕೋಬೋದು ನೀವು ಇದರಲ್ಲಿ. ಇವಾಗೇನಿಲ್ಲ, ಈ ರುಬ್ಬಿದಂತಹ ಪೇಸ್ಟ್ ಇದರಲ್ಲಿ ಸೇರಿಸ್ತಿದ್ದೀನಿ, ಎಲ್ಲನೂ ಸೇರಿಸಿ. ಓಕೆ ನೋಡಿ, ಎಲ್ಲ ಸೇರಿಸಿ ಹಾಕ್ಕೊಂಡಾಗಿದೆ. ಹಾಕ್ಕೊಂಡಾದ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಇಂಗು ಸೇರಿಸ್ತಿದ್ದೀನಿ. ಇಂಗು ಕೂಡ ಇದ್ದರೆ ಮಿಸ್ ಮಾಡದೆ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪನೇ ರೆಡ್ ಖಾರದ ಪುಡಿ, ಮತ್ತು ಸ್ವಲ್ಪನೇ ಅರಿಶಿನ ಸೇರಿಸ್ತಿದ್ದೀನಿ. ಮತ್ತು ಇದಕ್ಕೆ 1 ಕಪ್ ಆಗುವಷ್ಟು ಜೋಳದ ಹಿಟ್ಟು ಸೇರಿಸ್ತಿದ್ದೀನಿ, 1ರಿಂದ 2 ಕಪ್ ಆಗುವಷ್ಟು. ಮತ್ತು ಕಲರಿಗೋಸ್ಕರ ನಾನಿಲ್ಲಿ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡಿನಿ. ಮತ್ತು ಬೈಂಡಿಂಗ್ಗೋಸ್ಕರ 2 ಚಮಚ ಆಗುವಷ್ಟು ನಾನು ಇದರಲ್ಲಿ ಗೋಧಿ ಹಿಟ್ಟು ಹಾಕ್ಕೊಂಡಿನಿ. ಗೋಧಿ ಹಿಟ್ಟು ಹಾಕೋದ್ರಿಂದ ಜಸ್ಟ್ ಬೈಂಡಿಂಗ್ ಬರುತ್ತೆ ಅಷ್ಟೇ. ಮತ್ತು ಇದರಲ್ಲಿ ಎಷ್ಟು ಬೇಕಷ್ಟು ನೀವು ಇಲ್ಲಿ ಜೋಳದ ಹಿಟ್ಟನ್ನ ಸೇರಿಸ್ಕೋಬೋದು. ಇವಾಗೇನಿಲ್ಲ, ನೀಟಾಗಿ ಎಲ್ಲನೂ ಕೈಲಿಂದ ಸರಿಯಾಗಿ ಮ್ಯಾಶ್ ಮಾಡ್ಕೋಬೇಕು, ತರಕಾರಿ ಹಾಕಿರ್ತೇವಲ್ಲ ಹೀಗಾಗಿ. ಓಕೆ, ನೀಟಾಗಿ ಎಲ್ಲನೂ ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪನೇ ನೀರು ಹಾಕ್ಕೊತ ಅಥವಾ ಮೊಸರು ಇದ್ದರೆ ಮೊಸರು ಹಾಕ್ಕೊತ ಹಿಟ್ಟನ್ನ ನಾದ್ಕೋಬೇಕಾಗುತ್ತೆ. ನಾನು ಇದಕ್ಕೆ ಮೊಸರು ಸೇರಿಸಿ, ಅಂದರೆ ಮೊಸರು ಹಾಕ್ಕೊಂಡು ಹಿಟ್ಟನ್ನ ನಾದ್ಕೊತಿದ್ದೀನಿ. ಮೊಸರು ಹಾಕೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ಈ ರೆಸಿಪಿ. ಮತ್ತು ಜಾಸ್ತಿ ಕೂಡ ಹಿಡಿಯೋದಿಲ್ಲ ಇಲ್ಲಿ, ಯಾಕೆಂದರೆ ನಾವು ತರಕಾರಿ ಹಾಕಿರ್ತೀವಿ, ಅದು ಕೂಡ ನೀರು ಬಿಟ್ಕೊಳ್ಳುತ್ತೆ. ಹೀಗಾಗಿ ಮೊಸರು ಇದ್ದರೆ ಮೊಸರೇ ಹಾಕ್ಕೊಳ್ಳಿ, ಅಥವಾ ಮಜ್ಜಿಗೆ ಇದ್ದರೆ ಮಜ್ಜಿಗೆ ಕೂಡ ಹಾಕ್ಕೊಂಡು ಹಿಟ್ಟನ್ನ ನಾದ್ಕೋಬೋದು. ನೋಡಿ, ಇವಾಗ ಎಲ್ಲ ಸೇರಿಸಿ ಹಿಟ್ಟು ನಾದ್ಕೊಂಡಾಗಿದೆ. ನಾರ್ಮಲಾಗಿ ಜೋಳದ ಹಿಟ್ಟು ಯಾವ ರೀತಿ ನಾದ್ಕೊತೇವಲ್ಲ ಅದೇ ರೀತಿ ನಾದ್ಕೊಂಡಿನಿ. ನಾದ್ಕೊಂಡಾದ್ಮೇಲೆ ಇದಕ್ಕೆ ರೆಸ್ಟ್ ಮಾಡೋಕ್ಕೆ ಬಿಡಬೇಕಂತ ಏನಿಲ್ಲ. ಜೋಳದ ಹಿಟ್ಟು ಇರುತ್ತೆ ಅಲ್ವ, ತುಂಬ ಸಾಫ್ಟ್ ಆಗುತ್ತೆ ಅದು ರೆಸ್ಟ್ ಮಾಡೋಕ್ಕೆ ಬಿಟ್ಟರೆ. ಹೀಗಾಗಿ ನೀವು ನಾದಿದ ತಕ್ಷಣ ಇದನ್ನು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೀರು ತೊಗೊಂಡಿದ್ದೀನಿ ಮತ್ತು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ. ಈ ರೀತಿ ಕಾಟನ್ ಬಟ್ಟೆ ನೀರಿನಲ್ಲಿ ತೋರಿಸ್ಕೊಂಡು ಈ ರೆಸಿಪಿನ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿ ನಿಮ್ಗೆ ಇಲ್ಲಿ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀವು ಅದನ್ನು ತಟ್ಕೋಬೋದು, ತುಂಬ ಸರಿಯಾಗಿ ಬರುತ್ತೆ. ಓಕೆ ನೋಡಿ, ಕೈಗೆ ನೀರು ಹಚ್ಕೊಂಡು ಈ ರೀತಿ ತೆಳ್ಳಗೆ ಇದನ್ನು ಲಟ್ಟಿಸ್ಕೊಂಡು ತೊಗೊತಿದ್ದೀನಿ. ರಾತ್ರಿ ಊಟಕ್ಕೆ, ಮುಂಜಾನೆ ಬ್ರೇಕ್ಫಾಸ್ಟ್ಗೆ, ಸಣ್ಣ ಪುಟ್ಟ ಹಸಿವಿಗೆ ಎಲ್ಲದಕ್ಕೂ ಸೂಪರ್ ಆಗಿರುವಂಥ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ಅಂತ ಹೇಳ್ಬೋದು ಇದು. ಇಲ್ಲಿ ನಾರ್ಮಲಾಗಿ ಚಪಾತಿಗೆ ಯಾವ ರೀತಿ ಹಂಚಿ ಇಟ್ಕೊತೇವಲ್ಲ ಅದೇ ಕಬ್ಬಿಣದ ಹಂಚೆ ಇಟ್ಕೊಂಡು ನಾನು. ಪ್ಯಾನ್ ಇದ್ದರೆ ಪ್ಯಾನು, ಅಥವಾ ದೋಸೆ ತವ ಇದ್ದರೆ ದೋಸೆ ತವ, ಯಾವುದಿರುತ್ತೆ ಅದನ್ನೇ ಇಟ್ಕೋಬೋದು. ಇಲ್ಲಿ ತುಪ್ಪನಾದ್ರೂ ಹಚ್ಚಿ, ಎಣ್ಣೆನಾದ್ರೂ ಹಚ್ಚಿ, ಮೀಡಿಯಮ್ ಗ್ಯಾಸ್ನಲ್ಲಿ ಕ್ರಿಸ್ಪಿ ಆಗೋ ತನಕ, ಎರಡೂ ಕಡೆಗೆ ಕಲರ್ ಬರೋ ತನಕ ಇದನ್ನು ಬೇಯಿಸ್ಕೊಂಡು ತೊಗೋಬೇಕಾಗುತ್ತೆ. ಈ ಹೆಲ್ದಿ ರೆಸಿಪಿಗೆ ನೀವು ಏನೇನು ಹೆಸರಿಡ್ತೀರಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಾವ್, ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ. ಸೊ ನಿಮಗೆ ಅಷ್ಟು ಸರಿಯಾಗಿ ಕಾಣ್ತಿಲ್ಲ, ಬಟ್ ಹೊರಗಡೆ ಇಷ್ಟು ಸರಿಯಾಗಿ ಕಲರ್ ಬಂದಿದೆ ಇದಕ್ಕೆ. ಸೊ ನೋಡ್ದೇ ತಿನ್ಬೇಕನ್ನಿಸ್ತಿದೆ, ಅಷ್ಟು ಸರಿಯಾಗಿ ಬಂದಿದೆ ಈ ರೆಸಿಪಿ. ಓಕೆ, ಈ ಹೆಲ್ದಿ ರೆಸಿಪಿ ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ, ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಮತ್ತು ಜಸ್ಟ್ 10 ನಿಮಿಷದಲ್ಲಿ ತಯಾರು ಮಾಡ್ಕೋಬೋದು. ಒಂದು ಹೆಲ್ದಿ ವೇಟ್ ಲಾಸ್ ರೆಸಿಪಿ ಅಂತ ಹೇಳ್ಬೋದು ಇದಕ್ಕೆ. ಎಷ್ಟು ಸರಿಯಾಗಿ ಬಂದಿದೆ ನೋಡಿ. ನಿಮ್ಗೆ ಏನಾದರೂ ಜೋಳದ ರೊಟ್ಟಿ ಮಾಡೋದಕ್ಕೆ ಬರಲ್ಲ ಅನ್ನೋದಾದರೆ ಈ ರೀತಿ ಒಂದು ಸಲ ಖಂಡಿತ ಟ್ರೈ ಮಾಡಿ ನೋಡಿ. ಮೊಸರಿನ ಜೊತೆ ತಿನ್ನಿ, ತುಂಬ ರುಚಿಯಾಗಿರುತ್ತೆ.